ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಅಂದರೆ ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸಾಕಷ್ಟು ಜನ ಲಾಸ್ಟ್ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ವಿಡಿಯೋಲಿ ಸಾಕಷ್ಟು ಜನ ಹೇಳಿದ್ದೀರ ನಿಮ್ಮ ಪ್ರೆಗ್ನೆನ್ಸಿ ಸೀರೀಸ್ ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಜನನೇ ಕಾಮೆಂಟ್ಸ್ ಮಾಡಿದ್ದೀರ. ಆ್ಯಂಡ್ ತುಂಬ ಜನ ವಿಶಸ್ ಸಹ ಕಳಿಸಿದ್ದೀರ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋಲಿ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಫಸ್ಟ್ ಟ್ರೈಮಿಸ್ಟರ್ ಯಾವ ರೀತಿ ಇತ್ತು, ಅದು ಯಾವ ರೀತಿ ಕಳೆದೆ, ಆ್ಯಂಡ್ ಅದು ಯಾವ ರೀತಿ ಇದಾಯಿತು. ನನಗೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದನೂ ಪ್ರೆಗ್ನೆನ್ಸಿ ಅಂದ್ರೇ ಹ್ಯಾಪಿನೆಸ್ಸು. ಕೆಲವೊಂದು 100%ಅಲ್ಲಿ 25% ಹ್ಯಾಪಿನೆಸ್ ಇದ್ರೂ ಒಂದು 75% ಸ್ಯಾಡ್ನೆಸ್ಸೇ ಇದೆ. ಸ್ಯಾಡ್ ಯಾಕಪ್ಪ ಹೇಳ್ತಾಯಿದ್ದೀನಿ ಅಂದರೆ ಡ್ಯೂ ಟು ಹೆಲ್ತ್. ಸೊ ಆ್ಯಕ್ಚುಲಿ ಎಲ್ಲ ಬೇಡ, ಎಲ್ಲ ಹೇಳ್ತಾ ಇದ್ದರೆ ತುಂಬಾ ಸ್ಟೋರಿ ಇದೆ, ತುಂಬ ಲ್ಯಾಗ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋ ಲೆಂತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಏನಂತ ಅಂದರೆ ಪ್ರೆಗ್ನೆನ್ಸಿ ಇನ್ನೂ ಪೀರಿಯಡ್ ಸ್ಕಿಪ್ ಆಗಿರಲಿಲ್ಲ. ಲೈಕ್ ನನಗೆ ಅನಿಸ್ತು ಪೀರಿಯಡ್ಸ್ ಇನ್ನೇನು 1 ವೀಕ್ ಅಂದರೆ 2 ಡೇಸ್ ಮುಂಚೆನೇ ಟೆಸ್ಟ್ ಮಾಡಿಕೊಂಡೆ. ಲೈಟಾಗಿ ಸ್ಟ್ರೈಟ್ ಕಾಣಿಸ್ತು, ಬಟ್ ನಂಗೆ ಆವಾಗೇ ಡೌಟ್ ಬಂತು. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲ ಡಿಸ್ಕಷನ್ ಮಾಡೋದು ಬೇಡ, ಬಿಕಾಸ್ ನನಗೆ ಒಂಥರ ಅನ್ಈಸಿನೆಸ್ ಫೀಲ್ ಆಗ್ತಾಯಿತ್ತು ಪೀರಿಯಡ್ಸ್ ಬರೋಕ್ಕಿಂತ 1 ವೀಕ್ ಮುಂಚೆ. ಬಟ್ ಅವಾಗೇ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ 1 ವೀಕ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀನಿ. ಸೊ ಪಾಸಿಟಿವ್ ಬಂತು, ಎಲ್ಲರೂ ಹ್ಯಾಪಿ ಫೀಲ್ ಆದರು. ಆ್ಯಂಡ್ ಹಾಗೆ ದಿನ ಹೋಗ್ತಾಯಿತ್ತು. ಆ್ಯಂಡ್ ಒಂದು ಫೈನ್ ಡೇ ಅಂದರೆ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಅಂದರೆ 2nd ಮಂತಿಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಸಿಕ್ಕಾಪಡೆ ಎಫೆಕ್ಟ್ಸ್ ಆಗಿದೆ. ಅದೆಲ್ಲ ನಿಮಗೆ ಬೇರೆ ವ್ಲಾಗಲ್ಲಿ ಹೇಳ್ತೀನಿ, ಅದು ಯಾವ ಥರ ಫಸ್ಟ್ ಪ್ರೆಗ್ನೆನ್ಸಿ ಆ ಥರ ಕಷ್ಟಗಳಾಗಿದೆ. 2nd ಪ್ರೆಗ್ನೆನ್ಸಿ ಆದರೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಫಸ್ಟ್ ಪ್ರೆಗ್ನೆನ್ಸಿಲೇ ಸರ್ಜರೀಸ್ ಆಗಿರ್ಬೋದು, ಅದೆಲ್ಲ ಸಿಕ್ಕಾಪಡೆ ಫೇಸ್ ಮಾಡಿದ್ದೀನಿ. ಅದೆಲ್ಲ ನಿಮಗೆ ಇನ್ನೊಂದು ವಿಡಿಯೋಲಿ ಮಾಡ್ತೀನಿ, ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಬಟ್ 2nd ಪ್ರೆಗ್ನೆನ್ಸಿ ವಿಷಯಕ್ಕೆ ಬಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ರೀತಿ ಆಯ್ತಲ್ವಾ ಅಂತ ಹೇಳ್ಬಿಟ್ಟು 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋದು ಬೇಡ. ಸೊ 2 ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಏನಂತಾರೆ ಡಾಕ್ಟರ್ ರೆಗ್ಯುಲರ್ ಚೆಕಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೇನು ನೆಕ್ಸ್ಟ್ ವೀಕ್ ಚೆಕಪ್ಗೆ ಹೋಗಬೇಕು. ಸೊ ಅಷ್ಟರಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಂಡ್ಬಿಡ್ತು. ಸೊ ಅವಾಗ ಸ್ಯಾಟರ್ಡೆ ಅವತ್ತು ಬ್ಲೀಡಿಂಗ್ ಮಾರ್ನಿಂಗ್ ಲೈಟಾಗಿತ್ತು. ಲೈಟಾಗಿದೆ ಅಲ್ವಾ, ಇದು ಕಾಮನ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಅದು ಮಧ್ಯಾಹ್ನ ಇನ್ನೇನು 3 o'clock ಆಯಿತು. 3 o'clock ಅಷ್ಟರಲ್ಲಿ ಜಾಸ್ತಿ ಆಗೋಯಿತು. ಸೊ ನಾನು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳ್ತೀನಿ. ಆವಾಗ ಡಾಕ್ಟರ್ ಇಲ್ಲ, ಇನ್ನು ಮಂಡೇನೇ ಬರೋದು ಅಂತ ಹೇಳಿದ್ರು. ಸೊ ಮಂಡೇ ಸಂಕ್ರಾಂತಿ ಹಬ್ಬ ಇತ್ತು. ಸೊ ಆವಾಗ ಡಾಕ್ಟರ್ ಬರ್ತಾರಲ್ಲೋ ಕ್ಲಾರಿಟಿ ಇದ್ದಿಲ್ಲ. ಆವಾಗ ನಮಗಿನ್ನೂ ಟೆನ್ಷನ್ ಆಗೋಯಿತು, ಬ್ಲೀಡಿಂಗ್ ಜಾಸ್ತಿ ಆಗೋಯಿತು, ಟೆನ್ಷನು ಜಾಸ್ತಿ ಆಗೋಯಿತು. ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ರೀತಿ ಇತ್ತಲ್ವ. ಸೊ ಅದಕ್ಕೋಸ್ಕರ ನಮಗೆ ಟೆನ್ಷನ್ನು ಜಾಸ್ತಿ ಆಗೋಯಿತು. ಆ್ಯಂಡ್ ಆಮೇಲೆ ಫೈನಲಿ ಯಾವುದಾದ್ರೂ ಬೆಸ್ಟ್ ಹಾಸ್ಪಿಟ್ಲಿಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಡಾಕ್ಟ್ರಿಗೆ ತೋರಿಸೋಣ ಎಮರ್ಜೆನ್ಸಿಯಾಗಿ ಅಂತ ಹೇಳಿಬಿಟ್ಟು ಗೊತ್ತಿರೋ ಒಂದು ಹಾಸ್ಪಿಟಲ್ಗೆ, ಅಂದರೆ ಫಸ್ಟು ಸ್ವಲ್ಪ ಪರಿಚಯ ಇತ್ತು ಆ ಡಾಕ್ಟರು. ಸೊ ಅಲ್ಲಿ ಆ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದಾಗ ಡಾಕ್ಟರ್ ಇದ್ದಾರೆ, ಇನ್ನೂ ಇರ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ಸ್ವಲ್ಪ ಸಮಾಧಾನ ಆಗಿ ಆವಾಗೇ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಅಂದರೆ ಅಲ್ಲಿ ನಮ್ಮ ಹಸ್ಬೆಂಡ್ ಹೊರಗಡೆ ಇದ್ದು ಟೋಕನ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತೆ ಹಾಸ್ಪಿಟಲ್ಗೆ ಹೊರಟ್ವಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಟ್ ಆದರೂ ನನಗೆ ಕನ್ಫ್ಯೂಷನ್, ನಾನು ಸರಿಯಾಗಿ ಟೆಸ್ಟ್ ಮಾಡ್ಕೊಂಡಿಲ್ವಾ, ಸೊ ಪೀರಿಯಡ್ಸ್ ಬಂತಾ, ಅದರಿಂದ ಹಿಂಗೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಇನ್ನೊಂದು ಪ್ರೆಗ್ನೆನ್ಸಿ ಕಿಟ್ ಏನಂತೀವಿ ಆ ಪ್ರೆಗ್ನೆನ್ಸಿ ಕಿಟ್ನ ತರಿಸ್ಬಿಟ್ಟು ಹಾಸ್ಪಿಟ್ಲಲ್ಲೇ ಟೆಸ್ಟ್ ಮಾಡ್ಕೊತೀನಿ. ಪಾಸಿಟಿವ್ ತೋರಿಸ್ತದೆ, ಬಟ್ ಈ ರೀತಿ ಎಫೆಕ್ಟ್ ಆಗ್ತದೆ. ಆವತ್ತು ಬೇರೆ ಸಂಡೇ ಮಂಡೇ 2 days ಹಾಲಿಡೇಸ್ ಇರೋದ್ರಿಂದ ಜನ ಜಾಸ್ತಿ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದು. ನಮ್ಮದು ಟೋಕನ್ 75 ಟೋಕನ್ ಇತ್ತು. ಸೊ ನನಗೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಒಂಥರ ಟಯರ್ಡಿನೆಸ್ ಆಗಿಬಿಡ್ತು. ಆಮೇಲೆ ಎಲ್ಲರನ್ನೂ ಕೆಲವನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಹೊರಗಡೆ ಹೋದ್ವಿ. ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಈ ರೀತಿ ಹೇಳಿದ್ವಿ, ಈ ರೀತಿ ಬ್ಲೀಡಿಂಗ್ ಎಲ್ಲ ಆಗ್ತದೆ. ಸೊ ಇನ್ನೇನು ಆಲ್ಮೋಸ್ಟ್ 2 months ಆಗಬೇಕು, 1 weekಗೆ 2 months.
ಅಂತ ಹೇಳಿದಾಗ ಡಾಕ್ಟರ್ ಇದ್ಕೊಂಡು ಸರಿ ಸ್ಕ್ಯಾನ್ ಮಾಡ್ತೀನಿ, ಹೋಗಿ ನೀರು ಕುಡ್ದು ಯೂರಿನ್ ಪಾಸ್ ಮಾಡ್ಕೊಂಡು ಬನ್ನಿ, ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನೀರು ಕುಡ್ದು ಎಲ್ಲ ಇದು ಮಾಡಿಕೊಂಡು ಹೋದ್ವಿ. ಅಂದರೆ ಕನ್ಫರ್ಮೇಷನ್ ಸ್ಕ್ಯಾನಿಂಗ್ ಮಾಡ್ತೀವಿ, ಹೋಗಿ ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡ್ತಾನೆ ನಮ್ಮ ಮತ್ತೆ ಹೊರಗಡೆ ಇದ್ದವನ್ನ ಹೊರಗಡೆ ಕರೆದ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ಸ್ವಲ್ಪ ವೀಕ್ ಇದೆ, ಪ್ಲಾಸೆಂಟ ಎಲ್ಲ ಕೆಳಗಡೆ ಇದೆ, ಕಂಪ್ಲೀಟ್ 3 months ಕಂಪ್ಲೀಟ್ ಆಗೋವರೆಗೂ ಕಂಪ್ಲೀಟ್ ಬೆಡ್ ರೆಸ್ಟ್ ಇರಬೇಕು ಅಂತ ಇರಬೇಕು, ಇಲ್ಲಾಂದರೆ ಯಾವ ಟೈಮ್ ಆದರೂ ಅಬೋರ್ಷನ್ ಆಗ್ಬೋದು, ಆಮೇಲೆ ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿಬಿಟ್ರು ಡಾಕ್ಟರು. ನಮ್ಮ ಅತ್ತೆ ಕರೆದು ಹೇಳಿಬಿಟ್ರು. ಹೇಳಿದ್ಮೇಲೆ ನಮ್ಮ ಮಗು ಎಲ್ಲ ಚೆನ್ನಾಗಿದೆ, ಮಗು ಹೆಲ್ತ್ ಎಲ್ಲ ಚೆನ್ನಾಗಿದೆ, ಬಟ್ ಈ ರೀತಿ ಪ್ಲಾಸೆಂಟ ಎಲ್ಲ ಕೆಳಗಡೆ ಇದೆ, ಸೊ ಅದಕ್ಕೆ ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಇರಬೇಕು, ಇಲ್ಲಾಂದರೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಅಬೋರ್ಷನ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆವಾಗ ನಮಗೆ ಫುಲ್ಲು ಶಾಕು. ಒಂದು ಕಡೆ ಹೆಲ್ತ್ ಹೆಂಗಿದೆ ಅಂದ್ಕೊಳ್ಳೋದು, ಒಂದು ಕಡೆ ಮಗು ಹೆಲ್ತ್ ಏನಾಗಿಲ್ಲ, ಮಗು ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದು, ಆ ಹ್ಯಾಪಿನೆಸ್ಸಿಂದ ಇರೋದು. ನಮಗೇನು ಅರ್ಥ ಆಗಿಲ್ಲ, ಮೈಂಡೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಡ್ತು. ಆಮೇಲೆ ಅವ್ರು ಕೆಲವೊಂದು ಮೆಡಿಸಿನ್ಸ್ ಕೊಡ್ತೀನಿ, ಈ ಮೆಡಿಸಿನ್ಸ್ನ ತಗೊಂಡು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಮೆಡಿಸಿನ್ಸ್ ತೊಗೊಂಡು ಮನೆಗೆ ಬಂದ್ವಿ. ಫೈನಲಿ ಬಂದು ಎಲ್ಲರಿಗೂ ಹೇಳಿದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಹೋಗಿದ್ದಕ್ಕೆ ಹಾಸ್ಪಿಟಲ್ಗೆ 8 o'clock ಆಗೋಯಿತು. ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹಾಸ್ಪಿಟಲಿಂದ ಬರೋಷ್ಟರಲ್ಲಿ ಸುಮಾರು 8 ಗಂಟೆ ಆಗಿಬಿಟ್ಟಿತ್ತು. ಆ್ಯಂಡ್ ಇನ್ನೇನು ಸೋಮವಾರ ಸಂಕ್ರಾಂತಿ ಹಬ್ಬ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಆವಾಗಿಂದ ಸ್ಟೆಪ್ಸ್ ಹತ್ತಬಾರ್ದು, ಏನೂ ಮಾಡಬಾರ್ದು, ಕಂಪ್ಲೀಟ್ ರೆಸ್ಟ್ ಇರಬೇಕಂತ ಹೇಳಿದ್ದಕ್ಕೆ ಚಿಟ್ಟಿಮ್ಮ ಬೇರೆ ಇದ್ಲಲ್ವ, ಸೊ ಅವಳನ್ನ ಹಿಡ್ಕೊಂಡು ಇನ್ನೂ ಸ್ಟ್ರೆಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಅವ್ರನ್ನ ಮತ್ತೆ ಅವರೆಲ್ಲ ಇಟ್ಕೊಂಡು ಮಮ್ಮಿ ಮನೆಗೆ ಮಮ್ಮಿ ಮನೆಗೆ ಕಳಿಸಿದ್ರು. ಹೋಗ್ಬಿಡು ಅಂತ ಹೇಳಿದ್ರು. ಅಲ್ಲ ಅಂದರೆ ನೀವು ಮಮ್ಮಿ ನೋಡ್ಕೊಂಡು ಸ್ವಲ್ಪ ರೆಸ್ಟಲ್ಲಿ ಇರ್ಬೋದು ಅಂತ ಹೇಳಿ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನಾನು ಚಿಟ್ಟಿಮ್ಮ ಮಮ್ಮಿ ಮನೆಗೆ ಬಂದ್ವಿ. ಅಲ್ಲಿ ಕಂಪ್ಲೀಟ್ ಇದ್ದೆ. ಆ್ಯಂಡ್ 3 months ಕಂಪ್ಲೀಟ್ ಆಯಿತು. ಮತ್ತು ನಾನು ರೆಗ್ಯುಲರ್ ಚೆಕಪ್ ಮಾಡ್ಕೊತೀನಲ್ಲ, ಆ ಹಾಸ್ಪಿಟಲ್ಗೆ ಬಂದೆ. ಆ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಈ ರೀತಿ ಹೇಳಿದೆ, ಡಾಕ್ಟರ್ ನೀವು ಯಾವಾಗ ಕಾಲ್ ಮಾಡಿದಾಗ ನೀವು ಇದ್ದಿಲ್ಲ ಆ್ಯಂಡ್ ಈ ರೀತಿ ಆಯಿತು. ಸೊ 1.5 month ಕಂಪ್ಲೀಟ್ಲಿ ಬೆಡ್ ರೆಸ್ಟಲ್ಲಿದ್ದೆ ಅಂತ ಹೇಳಿದೆ. ಮತ್ತು ಆವಾಗ ಡಾಕ್ಟರು ಅಗೇನ್ ಸ್ಕ್ಯಾನಿಂಗ್ ಬರ್ಕೊಟ್ರು. ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಾನು ಸೈಡಲ್ಲಿ ಆಗ್ತೀನಿ ನೋಡ್ಕೊಳ್ಳಿ. ಆ್ಯಂಡ್ ಸ್ಕ್ಯಾನಿಂಗ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಹೋಗ್ಬಿಟ್ಟು ಬಂದ್ವಿ. ಪರವಾಗಿಲ್ಲಮ್ಮ, ಇವಾಗ ಕಂಪ್ಲೀಟ್ ಬೆಡ್ ರೆಸ್ಟ್ ಏನು ಅವಶ್ಯಕತೆ ಇಲ್ಲ, ಬಟ್ ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬಾರ್ದು. ಪ್ಲಾಸೆಂಟ ಸ್ವಲ್ಪ ಕೆಳಗಡೆ ಇದೆ, ಜಾಸ್ತಿ ಸ್ಟ್ರೆಸ್ ತೊಗೊಂಡು ಜಾಸ್ತಿ ಇದು ಮಾಡಿದ್ಯಾ ಅಂದರೆ ಇಟ್ಸ್ ಮೇ ಟೇಕ್ ಏನಾದರೂ ಆಗ್ಬೋದು. ಲೈಕ್ ಸ್ವಲ್ಪ ರೆಸ್ಟಲ್ಲೇ ಇರಬೇಕು, ಬಟ್ ಕಂಪ್ಲೀಟಾಗಿ ಏನು ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ ಹಂಗಂತ ಹೇಳಿ ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ಅಲ್ಲಿನೂ ಸಹ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟು ಕೆಲವೊಂದು ಮಾತ್ರೆಗಳನ್ನ ಕೊಟ್ಟರು. ಸೊ ಫೈನಲಿ ಸರಿ. ಆಮೇಲೆ 3 months ಅಷ್ಟೊಂದು ಕಂಪ್ಲೀಟ್ ಬೆಡ್ ರೆಸ್ಟ್ ಏನು ಬೇಡ ಅಂತ ಹೇಳಿದಲ್ವ, ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಮನೆಗೆ ಕರ್ಕೊಂಡು ಹೋದರು. ಬಟ್ ಅಲ್ಲಿನೂ ದ ಸೇಮ್ ಸಿಚುವೇಶನ್. ಅಂದರೆ ಸೇಮ್ ಸಿಚುವೇಶನ್ ಅಂತ ಏನಕ್ಕೆ ಅಂತೀನಿ ಅಂತಂದರೆ, ಚಿಟ್ಟಿಮ್ಮ ಬೇರೆ ಇದ್ದಲ್ವ, ಚಿಟ್ಟಿಮ್ಮ ಬರೋದು, ಮೇಲೆ ಬೀಳೋದು. ಫಸ್ಟ್ ಪ್ರೆಗ್ನೆನ್ಸಿಲಿ ಅಂದರೆ ಒಂದೇ ಮಗು ಹೊರಗಡೆ ಇದೆಲ್ಲ ಹೊಟ್ಟೆಲಿ ಮಾತ್ರ ಮಗು ಇರುತ್ತೆ, ಅದೊಂಥರ ಇದು ಮಾಡ್ಕೊಳ್ಬೋದು. ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿ ವಿಷಯಕ್ಕೆ ಬಂದರೆ ಅಲ್ಲಿ ಆ ರೀತಿ ಅದು ಹೇಗೆ ಹೇಳಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸಫರ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದ 3rd monthವರೆಗೂ ಆ್ಯಂಡ್ ಮಮ್ಮಿ ಮನೇಲಿ ಇದ್ನಲ್ವ, ನಿಮ್ಗೆ ಒಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಏನೇ ಫುಡ್ ತಿನ್ನಲಿ ವಾಮಿಟಿಂಗ್ಸ್ ಆಗ್ತಿರ್ಲಿಲ್ಲ. ಹೊಟ್ಟೆಲಿ ಫುಲ್ ತಿರುಗಿಸೋದು, ತಿನ್ನೋಕ್ಕಾಗ್ತಿರ್ಲಿಲ್ಲ. ಒಂದು ತುತ್ತು ತಿಂದು ಆಮೇಲೆ ಹೊಟ್ಟೆಲಿ ಯಾವುದು ತಿರುಗಿಸಿದೆ ಅಂದರೆ ಆಮೇಲೆ ಆ ಫುಡ್ನ ತಿನ್ನಬಾರ್ದು, ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಇನ್ ಕೇಸ್ ತಿನ್ನೋಕ್ಕೆ ಹೋಗಿದ್ದೀನಿ ಅಂದರೆ ಆ ಫುಡ್ ಕಂಪ್ಲೀಟಾಗಿ ವಾಮಿಟ್ ಆಗಿಬಿಡ್ತಾಯಿತ್ತು. ಆವಾಗ ಫುಲ್ ಹೊಟ್ಟೆನ ಬಂದುಬಿಡೋದು. ಆ್ಯಂಡ್ ಇನ್ನೂ ಫುಲ್ ಸುಸ್ತಾಗೋದು, ತಲೆ ತಿರುಗೋದು ಜಾಸ್ತಿ ಆಗಿಬಿಟ್ಟಿತ್ತು. ತಲೆ ತಿರುಗೋದು ಅದೆಲ್ಲ ಆಗಿಬಿಟ್ಟು ತುಂಬ ಕಷ್ಟ ಆಗಿಬಿಡ್ತಾಯಿತ್ತು. ಆ್ಯಂಡ್ ಆದರೂ ಪಪ್ಪ ಮಮ್ಮಿ ಏನು ಇಷ್ಟ ಬರುತ್ತೆ ಅದೆಲ್ಲ ಮಾಡಿಕೊಡಿ, ನನಗೇನು ತಿನ್ನಬೇಕು ಅನಿಸುತ್ತೋ ಸೊ ಹಾಗೆ ಅದನ್ನೇ ಮಾಡಿಕೊಟ್ರು. ಸೊ ಫೈನಲಿ
3rd ಮಂತ್ ಸ್ಕ್ಯಾನಿಂಗ್ ಹೋಗಿ ಸ್ಕ್ಯಾನಿಂಗಲ್ಲಿ ಡಾಕ್ಟ್ರ್ ಆ ರೀತಿ ಹೇಳಿದಲ್ವ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋದೆ. ಸೊ ಈ ರೀತಿ ನನ್ನ ಫಸ್ಟ್ ಟ್ರೈಮಿಸ್ಟರ್ ಅಂತೀವಲ್ಲ, ಫಸ್ಟ್ ಟ್ರೈಮಿಸ್ಟರ್ ಈ ರೀತಿ ಇತ್ತು. ಈ ರೀತಿ ಅಂದರೆ ಅಷ್ಟೊಂದು ಹ್ಯಾಪಿಯಾಗೂ ಇರಲಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಹ್ಯಾಪಿನೆಸ್ ಅಲ್ವಾ, ಆದ್ದರಿಂದ 100% ಸ್ಯಾಡಾಗೂ ಇದ್ದಿಲ್ಲ. ನನ್ನ ಹೆಲ್ತ್ ವಿಷಯದಿಂದ ಸ್ವಲ್ಪ ಸ್ಯಾಡಾಗಿದ್ದೆ ಅಷ್ಟೇ. ಆ್ಯಂಡ್ ಕೆಲವ್ರಿಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೇನಾದರೂ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಲೈಕ್ ಸರ್ಜರೀಸು ಏನೋ ಸಫರ್ ಆಗಿದ್ದು, ಬೆಡ್ ರೆಸ್ಟ್ ಏನಾದರೂ ಇದೆ ಅಂತ ಡಾಕ್ಟ್ರ್ ಏನಾದರೂ ಹೇಳಿದರೆ, ಸೆಕೆಂಡ್ ಪ್ರೆಗ್ನೆನ್ಸಿ ಬಂದಾಗೂ ಸಹ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆಗಿದ ತಕ್ಷಣ ಹೋಗಿ ಡಾಕ್ಟ್ರನ್ನ ಮೀಟ್ ಆಗಿಬಿಡಿ. ಯಾಕೆ ಅಂತಂದರೆ ನೀವು ಡಿಲೇ ಮಾಡಿದ್ದೀರಾ ಅಂತ ಅಂದರೆ ಸೊ ಈ ರೀತಿ ಸಫರ್ ಆಗಬೇಕಾಗತ್ತೆ. ಆ್ಯಂಡ್ ಲೈಕ್ ಆವಾಗ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಎಫೆಕ್ಟ್ ಆಗಿದ್ರೆ ಆಮೇಲೆ ನಮ್ಮ ಕೈಲೇನು ಇರೋದಿಲ್ಲ ಅಲ್ವಾ. ಸೊ ಆ ರೀತಿ ಆಗುತ್ತೆ. ನಾನು ಮಾಡಿದ ಮಿಸ್ಟೇಕ್ ಇದೆ, ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಆಯಿತಾ. ಸೊ ನಾನು ಟೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಏನಾದರೂ ಡಾಕ್ಟ್ರ್ ಹತ್ರ ಹೋಗಿದ್ದಿದ್ರೆ ಮೇ ಬಿ ಬ್ಲೀಡಿಂಗ್ ಆಗ್ತಿರಲಿಲ್ಲ, ಪ್ಲಾಸೆಂಟಾಗಿ ಕೆಳಗಡೆ ಬರ್ತಾ ಇರಲಿಲ್ಲವೇನೋ ಗೊತ್ತಿಲ್ಲ. ಸೊ ನೀವಂತೂ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಫಸ್ಟ್ ಪ್ರೆಗ್ನೆನ್ಸಿಲಿ ಏನಾದರೂ ಸಫರ್ ಆಗಿ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಏನಾದರೂ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಿದ್ರೆ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ದ ಸೇಮ್ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಆವಾಗ ಸೇಮ್ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಟೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಗೊತ್ತಾಗಿದ್ದ ತಕ್ಷಣ ಡಾಕ್ಟ್ರನ್ನ ಮೀಟ್ ಮಾಡಿದ್ದೀರ ಅಂದರೆ ದೇ ಕ್ಯಾನ್ ಸಜೆಸ್ಟ್ ಯು ಬೆಟರ್ ವೇ ಅಂತಲೇ ಹೇಳ್ಬೋದು. ಆ್ಯಂಡ್ ಅಷ್ಟೊಂದು ಸಫರ್ ಆಗೋದಿರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ. ಆ್ಯಂಡ್ ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಮೂಲಕ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಯೂಸ್ಫುಲ್ ಆಯಿತು ಅಂತ ಸಹ ಅಂದ್ಕೊತೀನಿ. ನನ್ನ ವಾಯ್ಸ್ ಸ್ವಲ್ಪ ಟಯರ್ಡಿನೆಸ್ ಇದೆ, ಬಿಕಾಸ್ ಇವಾಗ ಆಲ್ಮೋಸ್ಟ್ 3rd ಟ್ರೈಮಿಸ್ಟ್ರಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ತುಂಬ ಫ್ಲೂಯೆನ್ಸಿಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಒಂದು ಸೆಂಟೆನ್ಸ್ ಮಾತಾಡಿದ್ದೀನಿ ಅಂದರೆ ಸ್ವಲ್ಪ ಟಯರ್ಡ್ನೆಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಐ ಆಮ್ ಟೋಟಲಿ ಸಾರಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಗಿತ್ತು ಅಂತ ಸಹ ಅಂದ್ಕೊತೀನಿ. ಯೂಸ್ಫುಲ್ ಆಗಿದೆ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ಅಂದರೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಸಿಗೋಣ. ಆ್ಯಂಡ್ ಇದು ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ ಆಗಿರುತ್ತೆ. ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ ಯಾವ ರೀತಿ ಇತ್ತು, ನಾನು ಯಾವ ರೀತಿ ಎಲ್ಲ ಅದನ್ನ ಟ್ರೀಟ್ಮೆಂಟ್ ತೊಗೊಂಡೆ, ಯಾವ ರೀತಿ ನಾನು ಸೆಕೆಂಡ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಯ್ತು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ನಿಮಗೆ ಇನ್ನೊಂದು ವೀಡಿಯೋಲಿ ಹೇಳ್ತೀನಿ. ಸೊ ಸಿಗೋಣ ಇನ್ನೊಂದು ವೀಡಿಯೋ ಅಂದರೆ ಪಾರ್ಟ್ 2 ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.